ಇನ್ನು ವಾಣಿಜ್ಯ ಸಿಲಿಂಡರ್ ಬೆಲೆ ಏರಿಕೆ ವಿಚಾರವಾಗಿ ಕೇಂದ್ರ ಸರ್ಕಾರವನ್ನು ಸಚಿವ ಪ್ರಹ್ಲಾದ್ ಜೋಶಿ ಸಮರ್ಥಿಸಿಕೊಂಡಿದ್ದಾರೆ. ಜಾಗತಿಕ ಸ್ಥಿತಿಗತಿಗಳ ಬೆಳವಣಿಗೆ ಕೂಡ ಇದಕ್ಕೆ ಕಾರಣವಾಗುತ್ತೆ. ಪಾಕಿಸ್ತಾನ ಸೇರಿ ಕೆಲ ದೇಶಗಳಲ್ಲಿ ಗ್ಯಾಸ್ ಪೆಟ್ರೋಲ್ ಸಿಗ್ತಾ ಇಲ್ಲ, ಆದರೆ ಭಾರತದಲ್ಲಿ LPG ಪೆಟ್ರೋಲ್ ನಿರಂತರವಾಗಿ ಸಿಗ್ತಾ ಇದೆ. ಹಾರ್ಮುಜ್ ಜಲಸಂಧಿ ಇಕ್ಕಟ್ಟಿನಿಂದಾಗಿ ಇಂತಹ ಇಂಧನ ಪೂರೈಕೆ ಸಮಸ್ಯೆ ಆಗಿದೆ. ಸಮಸ್ಯೆ ಬಗೆಹರಿದ ನಂತರ ಸಿಲಿಂಡರ್ ದರ ಎಲ್ಲ ಕಡಿಮೆ ಆಗುತ್ತೆ ಅಂತ ಹೇಳಿದರು. LPG ಮತ್ತು ಒಟ್ಟಾರೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಭಾಳ ಸಮಸ್ಯೆ ಇದೆ. ಯಾರು ಕಾಂಗ್ರೆಸ್ನವರು ಈ ರೀತಿ ಒಂದು ಮಾತನಾಡ್ತಾ ಇದ್ದಾರೆ, ಅವರ ಹಳೆಯ ವಿಡಿಯೋಗಳು, ಹಳೆಯ ಸ್ಟೇಟ್ಮೆಂಟ್ಗಳು ನಿಮ್ಮ ಕಡೆನೇ ಇದ್ದಾವೆ, ನಿಮ್ಮ ಟಿ ವಿಯಲ್ಲೇ ಇದ್ದಾವೆ. ಮೊಯ್ಲಿ ಅವರೇನು ಮಾತಾಡಿದರು, ಮನಮೋಹನ್ ಸಿಂಗ್ ಅವರೇನು ಮಾತಾಡಿದರು, ಆನಂತರ ನಮ್ಮ ಹಿಂದೆ ಇನ್ನೊಬ್ಬರು ಅವರ ಜಸ್ಟ್ ಈಗ ಈ ಮೂಮೆಂಟಿಗೆ ಹೆಸರು ಮರಿತಾ ಇದೆ, ಮಣಿಶಂಕರ್ ಅಯ್ಯರ್, ಅವ್ರು ಪೆಟ್ರೋಲಿಯಂ ಮಂತ್ರಿಯಾಗಿದ್ದರು. ಅವ್ರು ಅವಾಗೆಲ್ಲ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೋಡ್ರಿ. ನಾವೇನು ಮನಮೋಹನ್ ಸಿಂಗ್ ಅವರಂತೂ ಹೇಳಿದ್ರು, ನಾವೇನು ಗಿಡದಲ್ಲಿ ದುಡ್ಡನ್ನು ಬೆಳಿತೇವ ಅಂತ ಕೇಳಿದ್ರು. ಏನು ದುಡ್ಡು ಗಿಡದಲ್ಲಿ ಹುಟ್ಟುತ್ತದ, ಅದಕ್ಕೆ ನಾವು ರೇಟ್ ಜಾಸ್ತಿ ಮಾಡಿದ್ದೀವಿ ಅಂತ ಹೇಳಿದ್ರು. ಅವಾಗ ಕ್ರೈಸಿಸ್ ಇರಲಿಲ್ಲ, ಈಗ ಜಾಗತಿಕ ಮಟ್ಟದ ಕ್ರೈಸಿಸ್ ಇದೆ. 60 ರೂಪಾಯಿ ಪರ್ ಬ್ಯಾರೆಲ್ ಇದ್ದಂಥ ಕ್ರೂಡ್ ಆಯಿಲು ಇವತ್ತು $126-127 ಆಗಿದೆ. ಜನಕ್ಕೆ ದ್ರೋಹ, ಲೂಟಿ ಅಂತ ಮಾತಾಡ್ತಾರೆ ಅವರಲ್ಲ. ಏನಿಲ್ಲದಾಗ ರೇಟ್ ಜಾಸ್ತಿ. ನೀವು ಕರ್ನಾಟಕದಲ್ಲಿ ಯಾಕೆ ರೇಟ್ ಜಾಸ್ತಿ ಮಾಡಿದಿರಿ? ನಾನು ಸಿದ್ದರಾಮಯ್ಯ 3 ಸರ್ತಿ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಮಾಡಿದ್ದಾರೆ. ನೀವು ಬಂದಮೇಲೆ ಯಾಕೆ ಮಾಡಿದ್ದೀರಿ? ಸಿದ್ದರಾಮಯ್ಯನವ್ರು ಸ್ವಲ್ಪ ಜಗತ್ತಿನಾಗ ಏನು ನಡೆದದ, ನೀವು ಮುಖ್ಯಮಂತ್ರಿ ಉಳಿಬೇಕು, ಅದಕ್ಕೆ ನೀವು ನಮ್ಮನ್ನು ಬೈತೀರಿ, ಪರವಾಗಿಲ್ಲ. ಆದರೆ ಸ್ವಲ್ಪ ಸತ್ಯವನ್ನು ಅರ್ಥ ಮಾಡ್ಕೋಬೇಕಲ್ಲ ನೀವು. ಗೊತ್ತಿದೆ ಅವ್ರಿಗೆ, ಒಂದು ನಿಮಿಷ, ಅವರಿಗೆ ಸತ್ಯ ಗೊತ್ತಿದೆ ಸಿದ್ದರಾಮಯ್ಯನವರಿಗೆ. ಆದ್ರೆ